ವೃಷಮ್ಮ, ನೀ ಇನ್ನೇಕೆ ಆ ರಾಷ್ಟ್ರವೀರನ ಪೊಗರು, ನೀ ಇನ್ನೇಕೆ ಆ ಕನ್ನಡ ರಾಷ್ಟ್ರವೀರನ ಪೊಗರು? ಆಯಿತು ಆಯಿತು, ಸರ್ವನಾಶವಾಯಿತು. ಹಾಗೋ ಹಾಗೋ, ವಿಜಯನಗರದ ಸ್ಥಾಪನೆ, ವಿಜಯನಗರದ ಏಳಿಗೆ, ಆ ವಿಜಯನಗರದ ವೈಭವ, ಆ ವಿಜಯನಗರದ ನಾಶ ನಾಶ. ಇಲ್ಲ ತಿರುವೆಂಕಟ, ಹಿಂದೆ ನಾವಿಂಥ ನೀತಿಗಳನ್ನು ನಂಬಿಸಿಕೊಂಡರಷ್ಟೇ. ವಿಶ್ವವಿದ್ಯಾಲಯದಿಂದ ಸ್ಥಾಪಿಸಲ್ಪಟ್ಟು ಆ 300 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಆಳಿದ ರಾಜ್ಯ ಇಂದು ಕಾಗೆ ಬೂಗೆಗಳ ವಾಸಸ್ಥಾನವಾಗಿರುವುದನ್ನು ಕಂಡು ಯಾವ ಹಿಂದೂ ತಾನೇ ಶೋಕಾಷ್ಟವನ್ನು ಸುರಿಸದಿರುವನು ತಿರುವೆಂಕಟ? ಯಾವ ಹಿಂದೂ ತಾನೇ ಶೋಕಾಷ್ಟವನ್ನು ಸುರಿಸದಿರುವನು? ಭಾರತ ಮಾತೆಯ ಪವಿತ್ರ ರಕ್ತವು ಹಿಂದೂಗಳ ಶರೀರದಲ್ಲಿ ಆಶ್ರಯ ಪಡೆದಿದ್ದು, ಆಶ್ರಯದಾತ ಹಿಂದೂಗಳ ತಲೆಗಳನ್ನು ಯಮನದಿಂದ ಚಿನ್ನೆಂದು ಹಾರುತ್ತಿರುವಾಗ ಆಶ್ರಯದಾತ ಹಿಂದೂಗಳ ಹತವೀರರಾಗಿ ತಾಯಿಯಾದ ಭಾರತಕ್ಕೆ ಬೋಡುತ್ತವೆಯುವಂತೆ ಸೌರಾಂಗಣದಲ್ಲಿ ಹಿಂದೂಗಳ ತಲೆಗಳು ಯಮನರಿಂದ ತಿಳಿದು ಪದಾಘಾತದಿಂದ ಹೊರಡಾಡುತ್ತಿರುವುದನ್ನು ನೋಡಿಯೂ ಕೇಳಿಯೂ ಈ ಯಾವ ಹಿಂದೂ ತಾನೇ ಶೋಕಾಷ್ಟವನ್ನು ಸುರಿಸದಿರುವಂತಿರು ವೆಂಕಟ? ಯಾವ ಹಿಂದೂ ತಾನೇ ಶೋಕಾಷ್ಟವನ್ನು ಸುರಿಸದಿರುವುದು? ನಮಸ್ಕಾರ ಪ್ರೇಕ್ಷಕರೇ, ಇದೀಗ ತಾನೇ ಕೇಳಿದ್ರಲ್ಲ, ಹಿಂದೂ ಧರ್ಮ ಸಂಸ್ಥಾಪನೆಯ ಕಟ್ಟ ಕಡೆಯ ಸಾಮ್ರಾಜ್ಯವಾದಂಥ ವಿಜಯನಗರ ಸಾಮ್ರಾಜ್ಯದ ಪತನದ ದೃಶ್ಯಗಳನ್ನು ನಮ್ಮ ಕಲಾವಿದರೊಬ್ಬರ ಧ್ವನಿಯಲ್ಲಿ. ಎಂತಹ ವೈಭವದ ಸಾಮ್ರಾಜ್ಯ ವಿನಾಶವಾಗಿ ರಕ್ತದ ಮಡುವಿನಲ್ಲಿ ಬಿದ್ದ ಹೆಣಗಳನ್ನು ಕಂಡು ಮೊಮ್ಮಲ ಮರುಗುವ ಎಚ್.ಎಂ. ನಾಯಕನ ದೃಶ್ಯವನ್ನು ನಿಮ್ಮ ಕಣ್ಣು ಮುಂದೆ ತಂದಿಟ್ಟಂತಹ ಒಬ್ಬ ಕಲಾವಿದ ಇದೀಗ ನಮ್ಮ ವೇದಿಕೆಯಲ್ಲಿದ್ದಾರೆ. ಆತ್ಮೀಯರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಸಾಧಕರು ಕಾರ್ಯಕ್ರಮದ ಅಂಗವಾಗಿ ಇಂದು ನನ್ನೊಟ್ಟಿಗೆ ವೇದಿಕೆಯಲ್ಲಿ ಇರುವಂತಹ ವ್ಯಕ್ತಿಗಳು ಅಂತೇಳಿದರೆ ಬಹುಮುಖ ಪ್ರತಿಭೆಯ ಕಲಾವಿದರೊಬ್ಬರು. ಇವರು ಶಿವಕುಮಾರ ಸ್ವಾಮಿ ಎಂ ಎನ್ನುವವರು ಹೊಸದುರ್ಗದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಇದೀಗ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ಸರ್, ಎಂ ಶಿವಕುಮಾರ ಸ್ವಾಮಿ ಅವರು ಅಂತ ಹೇಳಿದರೆ ಬಹಳಷ್ಟು ಅಜಾನುಭಾವವೂ ಅಲ್ಲದ, ಒಂದಷ್ಟು ನೀಳಕಾಯರಾದ ಅವರು ಅಲ್ಲದ, ನೋಡಲಿಕ್ಕೆ ಸಣಕಲು ದೇಹ, ಒಂದಷ್ಟು ಬಾಡಿದ ಮುಖಾರವಿಂದ, ಆದರೆ ನಿಮ್ಮೊಳಗೊಬ್ಬ ಕಲಾವಿದನ ಕೆಚ್ಚಿದೆಯಲ್ಲ, ಎಂತಹ ಪ್ರೇಕ್ಷಕರನ್ನು ಸೆಳೆಯುವಂಥದ್ದು. ಅಂತಹ ಎಂ ಶಿವಕುಮಾರ್ ಅವರು ತಮ್ಮ ಬಾಲ್ಯದಲ್ಲಿ ಹುಟ್ಟಿ ಬೆಳೆದ ಕೆಲವು ಕ್ಷಣಗಳನ್ನು, ನಿಮ್ಮ ಮನೆತನದ ಕೆಲವು ಅನಿಸಿಕೆಗಳನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಿ ಸರ್. ಕೇಳೋಣ ಸರ್. ಹೇಳಿ. ನಾನು ಹೊಸದುರ್ಗದಲ್ಲಿ 1951ರಲ್ಲಿ ಶ್ರೀಮತಿ ಶಿವಮ್ಮ ಎಚ್.ಎಸ್. ಬುರ್ಗೇಂದ್ರ ಇವರ ಪುತ್ರನಾಗಿ ಜನಿಸಿ ಅದೇ ಹೊಸದುರ್ಗದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದೆ. ನಂತರ ಮಾಧ್ಯಮಿಕ ಶಾಲೆಯನ್ನು ಅದೇ ಊರಲ್ಲೇ ಓದಿದೆ. ನಂತರ ಪ್ರೌಢಶಾಲೆಯನ್ನು ಕೂಡ ಅಲ್ಲೇ ಮುಗಿಸ್ಕೊಂಡು 69ನೇ ಸುಮಾರಿಗೆ ನನ್ನ ವಿದ್ಯಾಭ್ಯಾಸವನ್ನು SSC ಪಾಸಾಯಿತು. ಮುಗಿದ ನಂತರ ನಾನು ಮತ್ತೆ ನಮ್ಮ ಅಕ್ಕನವ್ರ ಜೊತೆಗೆ ಬೆಂಗಳೂರಿಗೆ ಹೋಗಿ ತಲುಪಬೇಕಾದಂಥ ಪರಿಸ್ಥಿತಿ ಬಂತು. ಕೆಲಸಕ್ಕೋಸ್ಕರವಾಗಿ ಹೋರಾಟ ಮಾಡಿಕೊಂಡು ಹೋದೆ. ಆ ವಯಸ್ಸಿಗೆ ನನಗೆ ಭಾಳಷ್ಟು ಜವಾಬ್ದಾರಿಯೂ ಕೂಡ ನನಗಿರೋದ್ರಿಂದ ನಾನು ಬೆಂಗಳೂರಿನಲ್ಲಿ ಹೋಗಿ ಒಬ್ಬ ಕಾರ್ಮಿಕನಾಗಿ ಮೈಸೂರು ಮೆಟಲ್ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ದುಡಿಯೋದಕ್ಕೆ ಮಾಡ್ತಾ ಇದ್ದೆ. ಹಾಗಾಗಿ ಮೆಜೆಸ್ಟಿಕ್ಕಿಗೆ ಬಂದಂಥ ಸಂದರ್ಭದಲ್ಲಿ SLN ಥಿಯೇಟರ್ ನಾನು ನೋಡಿದೆ. ಏನೋ ರಂಗಭೂಮಿ ಕಾರ್ಯ ಚಟುವಟಿಕೆ ನಡೀತಾ ಇದ್ದೆ, ಹೋಗೋಣ ಅಂತ ಹೇಳಿ ಒಳಗಡೆ ಹೋದೆ. ಹೋದಾಗ ಎಲ್ಲ ಕಲಾವಿದರುಗಳು ಕೂಡ ಏನೋ ವೈವಿಧ್ಯತೆಯಿಂದ ಪಾತ್ರ ಮಾಡ್ತಾಯಿದ್ರು. ನಾನು ಇಲ್ಲಿ ಪಾತ್ರ ಮಾಡ್ಬೋದೇನೋ, ಕಾರ್ಖಾನೆಯಲ್ಲಿದ್ದು ಬಿಡುವಿನ ಸಮಯದಲ್ಲಿ ನನ್ನ ಏನಾದರೂ ಹಂಚ್ಕೊಳ್ಳೋಣ ಅಂತ ಹೇಳಿ ಭೇಟಿಯಾದೆ. ಭೇಟಿಯಾದ ಕೆಲವು ಭಾನುಕಲಾವಿದರು ಅಂತ ಹೇಳಿ ಒಬ್ಬರು ಭಾನುಕಲಾ ಸಂಘದ ಸಿದ್ದರಾಮ್ ಅಂತ ಹೇಳಿ ನನಗೆ ಪರಿಚಯ ಅವರು ನಾವು ಮಾಡೂರಿನಲ್ಲೇ ಇದ್ವಿ. ಅವರು ಕೂಡ ನನ್ನ ವೇದಿಕೆಗೆ ಪ್ರಪ್ರಥಮವಾಗಿ ಅಲ್ಲಿ ಸಾಮಾಜಿಕ ನಾಟಕಕ್ಕೆ ಒಂದು ತ್ಯಾಗಿ ನಾಟಕದಲ್ಲಿ ಒಂದು ಕಾಮಿಡಿ ಪಾತ್ರವನ್ನು ಅವರ ಸೃಷ್ಟಿ ಮಾಡಿ ಒಂದು ಪಾತ್ರವನ್ನು ಕೊಟ್ಟರು. ಅಲ್ಲಿಂದ ನಾನು ಮತ್ತೆ ಮುಂದುವರಿ ಬಹುಶಃ ಶೇಷಣ್ಣನ ಪಾತ್ರ ಅನ್ಸುತ್ತಲ್ವಾ ಆ ನಾಟಕದಲ್ಲಿ ಮತ್ತೆ ಮುಂದುವರಿ. ಆಮೇಲೆ ಹಾಗಾದ್ರೆ ಈ ಕುಮಾರಸ್ವಾಮಿ ಅವರು ಓದಿನ ನಂತರ ಬೆಂಗಳೂರಿಗೆ ಪಯಣ ಮಾಡಿದ್ದೇನೋ ಸರಿ, ಯಾವುದೇ ಒಂದು ವ್ಯಕ್ತಿಯ ಹೆಗ್ಗಳಿಕೆ ಹೇಗೆಂದ್ರೆ ಬೆಳೆಯ ಸಿರಿ ಮೊಳಕೆಯಲ್ಲಿ ಅನ್ನುವಾಗ ನಿಮ್ಮೊಳಗೆ ಕಲಾವಿದ ಹುಟ್ಟಿಕೊಂಡಿದ್ದು ಯಾವಾಗ? ಬಾಲ್ಯದಲ್ಲಿಯೋ ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದ? ನಾನು ಬಾಲ್ಯದಲ್ಲಿ ಶಾಲಾ ಕಾಲೇಜಿನಲ್ಲಿ ಮಾಡಬೇಕಂತ ಸಂದರ್ಭದಲ್ಲಿ ಒಂದು ದೃಶ್ಯ ಬಣ್ಣ ಹಚ್ಕೊಂಡಿದ್ದು ಮೊದಲನೇದು ಅಷ್ಟೇ ಬಿಟ್ಟರೆ, ಇನ್ನು ಬೆಂಗಳೂರಿನಲ್ಲಿ ಹೋದ್ಮೇಲೆ ಪ್ರಥಮವಾಗಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕಂತ ಅವಕಾಶ ಬಂತು. ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಣ್ಣವರು, ಅವ್ರು ನೆನೆಸ್ಕೋಬೇಕು. ಅವರ ಒಂದು ಕುಲಗೌರವ ಚಿತ್ರದಲ್ಲಿ ಒಂದು ಶಾರ್ಟ್ನಲ್ಲಿ ನನಗೆ ಟೈ ಶಾರ್ಟ್ನಲ್ಲಿ ಬೇಕಡಿ ಶಿವರಾಮ್ ಅವರು ನನಗೆ ಒಂದು ಅವಕಾಶ ಕೊಟ್ಟು ಬಣ್ಣ ಹಚ್ಚಿದ್ರು ಸರ್.
ತದನಂತರ ಮತ್ತೆ ನಾನು ರಂಗಭೂಮಿಯಲ್ಲಿ ಪಾದಾರ್ಪಣೆ ಮಾಡಿಕೊಂಡು ಹೀಗೆ ಈ ಚಿತ್ರರಂಗದಲ್ಲಿ ಸಹ ನಟರಾಗಿ ನಾಟಕ ರಂಗದಲ್ಲಿ ವಿಭಿನ್ನವಾದಂಥ ಪಾತ್ರಗಳನ್ನು ಮಾಡ್ತಾ ಬಂದೆ ಸರ್. ಓಕೆ ಓಕೆ. ಜೊತೆಗೆ ನಿಮ್ಮ ವೃತ್ತಿಗಾಗಿ ಅಥವಾ ಜೀವನದ ನಿರ್ವಹಣೆಗಾಗಿ ನೀವೇನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ, ಕೆಲವು ದಿನಗಳ ಕಾಲ ಫೋಟೋಗ್ರಾಫರ್ ಆಗಿ ನೀವು ಆ ಕೆಲಸವನ್ನ ನಿಭಾಯಿಸ್ಕೊಂತ ಹೋಗ್ತಾ ಇರ್ತೀರಿ. ಈ ಕಡೆ ರಾಜ್ಕುಮಾರ್ ಅವರನ್ನ ಭೇಟಿಯಾಗೋದೇ ಕಷ್ಟದ ಸಂದರ್ಭದಲ್ಲಿ ನಿಮಗೆ ಸಿಕ್ಕಂತ ಅವಕಾಶ ಬಳಸ್ಕೊಂಡು ಅನೇಕ ಸಿನಿಮಾಗಳಲ್ಲಿ ಸಹ ಕಲಾವಿದರಾಗ್ತೀರಿ. ಬಹಳ ಕಷ್ಟ. ಆ ಹೊತ್ತಿನ ರಾಜ್ಕುಮಾರ್ ಮೇರು ವ್ಯಕ್ತಿತ್ವವನ್ನು ಕಂಡ ನಿಮ್ಗೆ ಆಗನ್ಸಿದ್ದೇನು ಸರ್? ಸರ್ ನಾವು ನೋಡಿದ್ದೆ ಒಂದು ಭಾಗ್ಯ ಅನ್ಸ್ಕೊಂಡು. ಭಾಗ್ಯ ಅನಿಸ್ತು ಅಂತ ಬೇರೆ ನಟರನ್ನು ನಾವು ನೋಡಿದಂಥ ಸಂತೋಷ ಭಾಳಷ್ಟು. ಆದರೂ ಕೂಡ ನಾನು ಏನಾದರೂ ಅವರು ಸ್ವಲ್ಪ ಸಾಧನೆ ಮಾಡಬೇಕಲ್ವೇ, ಏನಾದರೂ ಕಿಂಚಿತ್ ನಾನು ಕಲಾ ಸೇವೆ ಮಾಡಬೇಕು, ನನ್ನ ಕಲಾ ಜೊತೆಗೆ ಕಲಾ ಬಂಧುಗಳ ಜೊತೆಗೆ ಬೆರಿಬೇಕು ಅನ್ನೋ ಆಸೆ, ಮಹತ್ವಾಕಾಂಕ್ಷೆ. ಅಂದರೆ ದುಡಿಮೆ ಜೊತೆಗೆ ನನ್ನ ಹವ್ಯಾಸ, ಒಂದು ಸಂತೋಷಕ್ಕೋಸ್ಕರವಾಗಿ ನಾನು ವೇದಿಕೆಗೆ ದುಡಿಯೋಕ್ಕೋಸ್ಕರ ಹೋಗೋದನ್ನಲ್ಲ, ಮನೋರಂಜನೆ ಸಮಯ ಬಿಡುವ ಸಮಯದಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ರಂಜನೆಗೋಸ್ಕರ, ನನ್ನ ನೋವುಗಳನ್ನು ಮರೆಯೋದಕ್ಕೋಸ್ಕರವಾಗಿ ನಾನು ಪಾದಾರ್ಪಣೆ ಮಾಡಿದೆ. ಹಾಗಾದ್ರೆ ನಿಮ್ದು ಕಂಪ್ನಿಯ ವೃತ್ತಿ ಬದುಕು ಎಷ್ಟು ವರ್ಷ ಮುಂದುವರಿತು? ನಂತರ ವಾಪಸ್ ನೀವು ವಸ್ತುರ್ಗಕ್ಕೆ ಬಂದಿದ್ದೆ ಅವಾಗ? ಸರ್ ಅಲ್ಲಿಂದ ರಂಗಭೂಮಿಲಿ ಕೆಲವಾರು ಕಡೆಗಳಲ್ಲಿ ನಾಟಕಗಳನ್ನ ಪ್ರದರ್ಶನ ನನ್ನ ಗೆಳೆಯರ ಜೊತೆಗೆ ಬೇಕಾದ ಸಂಘ ಸಂಸ್ಥೆಗಳೆಲ್ಲ ಪಾತ್ರಗಳು ಮಾಡಿದೆ, ಸಾಮಾಜಿಕ ಐತಿಹಾಸಿಕ ಪಾತ್ರಗಳು ಮಾಡಿದೆ. ಈವನ್ನು ಡಿಂಗ್ರಿ ನಾಗರಾಜಣ್ಣವ್ರ ಜೊತೆಗೆ, ಆಮೇಲೆ ನಮ್ಮ ವಿಲನ್ ಪಾತ್ರ ಮಾಡಿರ್ತಕ್ಕಂತಹ ಅರ್ಜುನ್ ತಂದೆ ಹೆಸರು ಸರ್ ಶಕ್ತಿ ಪ್ರಸಾದ್ ಅವರು ಕೋರ್ಟಲ್ಲಿ ಇನ್ನು ಕೋರ್ಟ್ ಶಾಲೆಯಲ್ಲಿ ಇನ್ನು ಅಧ್ಯಾಪಕರಾಗಿದ್ದರು. ಅಭಿಷೇಚವಲ್ ಅಂತ ಒಂದು ನಾಟಕ ತಗೊಂಡೋಗಿ ಅವರೆದುರಿಗೆ ನಾನು ನಿರ್ದೇಶನ ಮಾಡಿ ಪಾತ್ರವನ್ನು ಮಾಡಿದೆ. ಅದೊಂದು ಹೆಸರುಗಳಿಸ್ತು. ಆಮೇಲೆ ಎಲ್ಲ ಸಹಕಾಲದ ಜೊತೆಗೆಲ್ಲ ಮಾಡ್ತಾ ಹೊರಟ್ರಿ. ಈ ಕಡೆ ವೃತ್ತಿ ಬದುಕಿನ ಜೊತೆಗೆ ಕಲಾವಿದನಾಗಿ ಹೋಗ್ತಾ ಸರ್ ನಿಮಗೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರ ಪರಿಚಯ ಆಗ್ತದೆ ಸರ್. ನಾನು ನಾಟಕ ಪ್ರದರ್ಶನ ಮಾಡ್ತಾ ಈ ನಾಟಕಗಳಲ್ಲಿ ಮತ್ತೆ ಮಾಧ್ಯಮದಲ್ಲಿ ಕೆಲಸದ ಸಂಘದಲ್ಲಿ ಮಾಡ್ತಾ ಇರುವಾಗ ಫೋಟೋಗ್ರಫಿನೂ ಸ್ವಲ್ಪ ಟಚ್ ತಗೊಂಡಿದ್ದೆ ಆಗಿನ ಕಾಲದಲ್ಲೇ. ಆ ಫೋಟೋಗ್ರಫರ್ ಜೊತೆಗೆ ಕಾರ್ಯಕ್ರಮಗಳಿಗೆ ಪದಾರ್ಪಣೆ ಮಾಡಿದೆ. ಹೀಗೆ ಕೆಲವಾರು ಗಣೇಶನ ಒಂದು ರಾಜ್ಯೋತ್ಸವ ಸಂದರ್ಭಗಳಲ್ಲಿ ಅನೇಕ ನಾಟಕಗಳನ್ನ ನಾವು ಪ್ರದರ್ಶನ ಮಾಡಿದೆ ಸರ್. ಆ ಸಂದರ್ಭದಲ್ಲಿ ಮಾಡ್ಕೊಂಡಾದ್ಮೇಲೆ ಆರೋಗ್ಯ ಸರಿ ಇಲ್ಲದ ಕಾರಣವಾಗಿ ನಾನು ಮನೆ ಕಡೆಯ ಜವಾಬ್ದಾರಿ ಜಾಸ್ತಿ, ಹಿರೇ ಮಗ ನಾನೇ ಆಗಿರೋದ್ರಿಂದ ಆ ಜವಾಬ್ದಾರಿಗೋಸ್ಕರವಾಗಿ ನಾನು ಕಾಯಿಲೆ ಇದ್ರಿಂದ ರಾಜೀನಾಮೆ ಕೊಟ್ಟು ನಾನು ವಾಪಸ್ ಮತ್ತೆ ಹೊಸದುರ್ಗಕ್ಕೆ ಬಂದೆ. ಹೊಸದುರ್ಗಕ್ಕೆ ಬಂದ ನಂತರ ನಿಮ್ಮ ಜೀವನ ಪಯಣ ಸರ್ ಮತ್ತೆ ಜೀವನ ಮಾಡಬೇಕು. ನಾನು ಫೋಟೋಗ್ರಫಿ ಸ್ವಲ್ಪ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಸಿದ್ದರಾಮೇಶ್ವರ ಸ್ಟುಡಿಯೋ ಅನ್ನೋ ಕೆಲಸದಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡು ಮಾಡ್ತಾ ಇದನ್ನು ಕೂಡ ಕಾರ್ಯಕ್ರಮದಲ್ಲಿ ಮತ್ತೆ ಅಲ್ಲಿನ ಗೆಳೆಯರನ್ನೆಲ್ಲ ಸಂಘಟನೆ ಮಾಡಿಕೊಂಡು ಕನ್ನಡ ರಾಜರಾಜೇಶ್ವರಿ ಸಂಘ ಅಂತ ಒಂದು ಮಾಡಿಕೊಂಡು ಆ ಸಂಘದಿಂದ ಮತ್ತೆ ರಾಜ್ಯೋತ್ಸವಗಳ ಆಚರಣೆ, ಅನೇಕ ಏನು ರಿಪಬ್ಲಿಕ್ ಡೇ ಫಂಕ್ಷನ್ನಲ್ಲಿ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ, ಅನೇಕ ಹಬ್ಬ ಹರಿದಿನಗಳಲ್ಲಿ, ಗಣಪತಿ ಕೂರಿಸೋ ಸಂದರ್ಭದಲ್ಲಿ ಕೆಲವು ಸಣ್ಣ ಪುಟ್ಟ ನಾಟಕಗಳನ್ನೆಲ್ಲ ಪ್ರದರ್ಶನ ಮಾಡ್ಕೊಂತ ಬಂದೆ. ಅಲ್ಲ, ನೀವು ಸಣ್ಣ ಪುಟ್ಟ ನಾಟಕಗಳನ್ನ ಮಾಡ್ತಾ ಇವತ್ತು ನೀವು ಬಹು ಎತ್ತರಕ್ಕೆ ಬೆಳೆದಿರುವ ಒಬ್ಬ ಕಲಾವಿದರಾಗಿ ಕಾಣಿಸ್ಕೊಳ್ತೀರಿ. ಯಾಕೆಂದ್ರೆ ಸುಮಾರು 50 ನಾಟಕಗಳಲ್ಲಿ ಅಂದ್ರೆ ಒಂದ್ ಕಡೆ ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ ಮತ್ತು ಜನಜಾಗೃತಿ ಮೂಡಿಸ್ತಕ್ಕಂಥ ಸಿನಿಮಾಗಳನ್ನ, ಆ ನಾಟಕಗಳನ್ನ ಆಡ್ತಾ ಹೊರಟ್ರಿ. ಆ ಸಂದರ್ಭ ನಿಮ್ಮನ್ನ ವೃತ್ತಿ ರಂಗಭೂಮಿಯ ಕಡೆಗೆ ಎಳ್ಕೊಂಡ್ರು ನೀವು ಬರೀ ಹವ್ಯಾಸಿ ಕಲಾವಿದರಾಗಿ ಉಳ್ಕೊಳ್ತೀರಿ. ಕಾರಣ ಸರ್, ನಾನು ಮನೇಲಿ ಜವಾಬ್ದಾರಿ ಇತ್ತು ಅಂದ್ರೆ ನಾನು ಎಲ್ಲೂ ಹೋಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ನನ್ನನ್ನು ಕರೆದ್ರು ಕಂಪನಿಲಿ, ಕುಮಾರಸ್ವಾಮಿ ಅವರು ಕರೆದ್ರು, ಬೇರೆ ನಾಟಕ ಕಂಪನಿಗಳನ್ನ ಕರೆದ್ರು, ಬನ್ನಿ ನಮ್ಮ ಪಾತ್ರ ಮಾಡಿ ಅಂತ ಹೇಳಿದ್ರು. ಇಲ್ಲ, ನಮ್ಮ ಮನೆ ಜವಾಬ್ದಾರಿ ಇದು ಬರ್ಲಿಕ್ಕಾಗಲ್ಲ, ಏನೋ ನಮ್ಮೂರಲ್ಲಿ ಬಂದು ನೀವು ಏನಾದರೂ ಒಂದು ವೇಳೆ ಒಂದು ಟೆಂಟ್ ಅವಕಾಶಗಳಿದ್ದಾಗ ಕೊಟ್ಟರೆ ನಾನು ನಿಮಗೆ ಸಹಾಯ ಮಾಡ್ತೀನಿ, ನಮಗೆ ಯಾವ ಹಣ ಬೇಡ, ಪಾತ್ರ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅನೇಕ ಪಾತ್ರಗಳನ್ನು ಮಾಡಿಕೊಟ್ಟೆ. ಅದ್ರ ಜೊತೆಗೆ ಕಲೆ ನಿಂಗೆ ಮುಂದಿಸ್ಕೊಂತ ಅವಾಗ ಸುಗಮ ಸಂಗೀತ ಕಾರ್ಯಕ್ರಮ ಮಾಡಿದ್ರೆ ಆಗಲಿ, ಆಮೇಲೆ ಭಜನಾ ಕಾರ್ಯಕ್ರಮ ಆಗಲಿ, ಒಂದು ಶನಿಕತೆ ಹೇಳ್ತಕ್ಕಂಥದ್ರಲ್ಲಿ ಇದನ್ನೇ ವೃತ್ತಿ ಮತ್ತೆ ಬೆಳೆಸ್ಕೊಂತ ಬಂದೆ. ಈಗಲೂ ಕೂಡ ಈಗಲೂ ವೃತ್ತಿಲಿ ಅದನ್ನು ಮುಂದುವರಿಸ್ಕೊಂತ. ಅದೇ ನೀವೀಗ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಒಪ್ಪತ್ತಿನ ಮಠದಲ್ಲಿ ಒಬ್ಬ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಅಂದರೆ ಪರಂಪರೆ ಇದೆ ಸರ್. ಪರಂಪರೆ ನಮ್ಮ ಮುತ್ತಾತವರೆಲ್ಲ ಕೂಡ ಆಗಿನ ಚಿಕ್ಕಣ್ಣನಾಯಕನ ಕಾಲದಲ್ಲಿ ಬಂದಂಥ ಒಬ್ಬರು ಸ್ವಾಮಿಗಳು ಅಲ್ಲಿ ಜೀವೈಕ್ಯವಾದ ಸಮಾಧಿಗೆ ನಮ್ಮ ವಂಶಜರ ಆಗಿ ಬಂದಿರತಕ್ಕಂಥ ನಾವು ಅದರಲ್ಲಿ ಪೂಜೆ ಮಾಡ್ಕೊಂತ ಬರ್ತಕ್ಕಂಥ ಸನ್ನಿವೇಶ ಹೊತ್ತು ಇದು 130 ವರ್ಷಗಳ ಕಾಲ ಕಳೆದಿತ್ತು. ಆ ಬರ್ತಕ್ಕಂಥದ್ದನ್ನ ಬಿಡಬಾರ್ದಲ್ಲ ಅನ್ನೋದಕ್ಕೆ ನಮ್ಮನ್ನು ಅವರು ಕೂಡ ಸ್ವಾಮಿನ ಬಿಡ್ತಾ ಇಲ್ಲ. ಏನೋ ಮಾಡ್ತಾ ನಮ್ಗೆ ಒಳ್ಳೇದು ಮಾಡಿದ್ದೇನೆ ಸ್ವಾಮಿ, ನಮಗೇನು ಒಳ್ಳೇದು ಮಾಡಿದ, ಒಳ್ಳೆ ಆಶೀರ್ವಾದ ಅದರಲ್ಲಿ ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಲ್ಲ. ಆಮೇಲೆ ಅದ್ರ ಮುಖಾಂತರವಾಗಿ ಸಾಮಾಜಿಕ ಪೌರೋಹಿತ್ಯ ಮಾಡಿಕೊಂಡು ಎಲ್ಲರನ್ನೂ ಒಳಿತನ್ನ ಬಯಸ್ಕೊಂಡು ಇದುವರೆಗೂ ಇಷ್ಟೇ ಕೊಡಿತಿ ಯಾವುದು ಕೇಳಿದ್ರೆ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಹಾಗಾದ್ರೆ ಈ ನಿಮಗೆ ಬಹುಮುಖವಾದಂತಹ ಒಂದಷ್ಟು ಆದಾಯ ಮೂಲಗಳಿತ್ತು.
ಒಂದು ಕಡೆ ಫೋಟೋಗ್ರಾಫರ್ ಆಗಿದ್ದೀರಿ, ವೃತ್ತಿಯಲ್ಲಿ ಕಲಾವಿದರಾಗಿ ಸೇವೆ ಮಾಡ್ತೀರಿ, ಮತ್ತೊಂದು ಪ್ರಧಾನ ಅರ್ಚಕರಾಗಿದ್ದೀರಿ, ಒಂದು ಗ್ರಂಥಿಗೆ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರದ ಜೀವನದಲ್ಲೂ ಹೊರಟಿದ್ದೀರಿ. ಇಷ್ಟೆಲ್ಲದರ ಮಧ್ಯೆ ನಿಮ್ಮ ಆದಾಯ ಬಹಳಷ್ಟು ಎತ್ತರಕ್ಕೆ ಹೋಗ್ಬೇಕಿತ್ತಲ್ಲ ಸರ್. ಅದು ಕಾರಣಕ್ಕೆ ನನಗೆ ಯಾರು ನನಗೆ ಗಾಡ್ ಫಾದರ್ ಅಂತ ಹೇಳ್ತೀವಿ, ನನಗೆ ಸಪೋರ್ಟಿವ್ ಆಗಿ ಯಾರು ಸಿಲ್ಲ. ಮನೆ ಕಡೆ ದುಃಖ ದುಮ್ಮಾನಗಳಲ್ಲಿ ಒಂದ್ ಕಡೆ ಕಷ್ಟಗಳು ನಿಮ್ಮನ್ನ ಇಟ್ಕೊಡ್ತಾ 6 ಜನ ಹೆಣ್ಣು ಮಕ್ಕಳು, ಅಕ್ಕ ತಂಗಿಯರು, ಒಬ್ಬ ತಮ್ಮ, ಅವ್ರ ಮಕ್ಕಳು, ಅವ್ರನ್ನೆಲ್ಲ ನಿರ್ವಹಿಸಿಬಿಡ್ತು. ತಂದೆ ತಾಯಿ ವಯಸ್ಸಾದಂತರು ಅವ್ರನ್ನೆಲ್ಲ ನೋಡ್ಕೊಂತ ಒಂದು ಜವಾಬ್ದಾರಿ ಇರೋದ್ರಿಂದ ಎಲ್ಲಾ ರಂಗದಲ್ಲೂ ಪಡೆಗೆ ಏನಾದರೂ ಸಂಪಾದನೆ ಮಾಡ್ಕೊಂಡು ಅವ್ರಿಗೆ ಕೊಡ್ಬೇಕು ಅನ್ನೋ ಒಂದು ಆಸೆ, ಅದು ಅವ್ರನ್ನ ಬದುಕಿಸ್ಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಅಂದ್ರೆ ಲಾಭ ಮೋಸ ಈ ತರದ ಯಾವ್ದನ್ನ ಕಂಡಿಲ್ಲ ಸರ್, ಕಂಡಿಲ್ಲ, ಕಾಣೋದು ಬೇಡ. ನಾನೇನಿದ್ರು ಸಹಾಯ ಮಾಡ್ತಕ್ಕಂಥದ್ದನ್ನ ಪರಮಾತ್ಮ ಗುರು ಒಪ್ಪತ್ತೇಶ ಮುರುಗೇಶ ಕೊಟ್ಟಿದ್ದಾನೆ ಬಿಟ್ರೆ ಬೇರೆ ಏನಿಲ್ಲ. ಬಹುಶಃ ನಿಮ್ಮ ಕಲೆಯ ಕೆಲವು ನಾಟಕಗಳ ಪಾತ್ರಗಳೇನಿದಾವಲ್ಲ, ತ್ಯಾಗಿ ನಾಟಕದಲ್ಲಿ ರಾಮುವಾಗಿ ಪಾತ್ರ ಮಾಡಿದ್ದೀರಿ, ಮಧುಕರ್ ನಾಯಕನ ಪಾತ್ರದಲ್ಲಿ ನಾಟಕದಲ್ಲಿ ಕಳ್ಳಿ ನರಸಪ್ಪಯ್ಯನಾಗಿ ಅಭಿನಯಿಸಿದ್ದೀರಿ, ನಾಯಕನಟಿ ಗುರು ತಿಪ್ಪೇರುದ್ರ ಮಹಾತ್ಮೆಯಲ್ಲಿ ಪಾತ್ರದಲ್ಲಿ ಮಲ್ಲಪ್ಪ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ, ಕುರುಕ್ಷೇತ್ರ ನಾಟಕದ ಶಕುನಿ ಪಾತ್ರವನ್ನು ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ. ಈ ಎಲ್ಲ ಪಾತ್ರಗಳು ವಿಭಿನ್ನ ನೆಲೆಗಟ್ಟಿನ ವಿಭಿನ್ನ ಸಂಸ್ಕೃತಿಯ ಅಂದ್ರೆ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕಗಳು, ಭಕ್ತಿ ಪ್ರಧಾನವಾದಂತಹ ನಾಟಕಗಳೇ ಆಗಿದ್ದಾವೆ. ಇವುಗಳು ಎಲ್ಲ ಮೌಲ್ಯನು ಒಂದ್ ಕಡೆ ತ್ಯಾಗ, ಮತ್ತೊಂದ್ ಕಡೆ ನಂಬಿದವರಿಗೆ ಮೋಸ ಆಗ್ಬಾರ್ದು, ಮತ್ತೊಂದ್ ಕಡೆ ಮೋಸ ಮಾಡಿದ್ರೆ ಹಂಗೆ ಬಿಡಬಾರ್ದು ಅನ್ನುವ ಶಕುನಿ ಪಾತ್ರನು ನೀವು ಮಾಡಿದ್ದೀರಿ. ಯಾವ ಸಮಾಜ ಅಥವಾ ಬಂಧುಗಳು ಅವನಿಗೆ ಮೋಸ ಆಗಿತ್ತು ಅದನ್ನ ನೀವು ಮಾಡಿದ್ದೀರಿ. ಈ ವಿಭಿನ್ನ ಪಾತ್ರಗಳನ್ನು ಅಭಿನಯಿಸುವಾಗ ಶಿವಕುಮಾರ ಸ್ವಾಮಿ ರಂಗದ ಮೇಲೆ ಹೇಗೆ ಕಾಣಿಸ್ಕೊಳ್ತಿದ್ರು? ರಂಗಭೂಮಿಲಿ ಸರ್ ನನಗೆ ವೇದಿಕೆ ಮೇಲೆ ಹತ್ಬಿಟ್ರೆ ಇದಕ್ಕೆಲ್ಲ ನನ್ನ ಮೂಲತಃ ಅಣ್ಣವರು ರಾಜಣ್ಣವರೇ ನನಗೆ ಅವ್ರ ಫ್ಯಾನ್ ಸರ್. ಅದರಿಂದಲ್ಲ ಅವರನ್ನ ಒಂದು ಅನುಕರಣೆಯನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯನೂ ಅವರ ಆಶೀರ್ವಾದದಿಂದ ಪಡ್ಕೋಬೇಕು ಅನ್ನೋ ಇನ್ನೂ ಪಡಿತಾ ಇದ್ದೀನಿ. ಸಾಮಾನ್ಯ ಕಲಾವಿದ ಅಂತ ಹೇಳ್ಕೊತೀನಿ, ಇನ್ನು ಅದನ್ನು ಸಾಧನೆ ಮಾಡ್ತಾನೆ ಇದ್ದೀನಿ. ಓಕೆ, ಅಂದ್ರೆ ಯಾವುದೇ ಒಬ್ಬ ಕಲಾವಿದ ಇನ್ನೊಬ್ಬ ಹಿರಿಯ ಮತ್ತು ಪ್ರತಿಭಾವಂತನ ಅನುಕರಣೆ ಮಾಡ್ತಾ ಹೋದ್ರೆ ವ್ಯಕ್ತಿತ್ವ ಹಿರಿದಾಗ್ತದೆ, ಅವನು ಸಮಾಜಕ್ಕೆ ಏನನ್ನಾದ್ರೂ ಒಳ್ಳೆಯದನ್ನು ಕೊಡ್ಬಹುದು. ಈ ವಿಭಿನ್ನ ಪಾತ್ರಗಳ ಮಧ್ಯದಲ್ಲಿ ನನಗೆ ನಿಮ್ಮ ಬಾಯಲ್ಲೊಂದು ಕುರುಕ್ಷೇತ್ರದ ಶಕುನಿಯ ಮಾತನ್ನು ಕೇಳಬೇಕು ಅಂತ ಆಸೆ. ಖಂಡಿತ. ಆ ಶಕುನಿ ಹೇಗೆ ನಿಮ್ಮ ಪರಕಾಯ ಪ್ರವೇಶ ಮಾಡಿದ್ದ ಅಂತೇಳಿ ಪ್ರೇಕ್ಷಕರಿದ್ದು ಸ್ವಲ್ಪ ಎಷ್ಟೊತ್ತು ಮಾಡಕ್ ಸಾಧ್ಯ ಹೇಳಿ, ಚಿಕ್ಕದಾಗಿ ಆಗಲಿ. ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮೇಲೆ ಛಲ ತೀರಿಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ, ಏಕಾಂಗಿಯಾಗಿರ್ತಕ್ಕಂಥ ಸ್ಮಶಾನದ ಮೌನವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅವನ್ನ ಅಣಕಿಸ್ತಕ್ಕಂಥದ್ದು ಬರ್ತದೆ. ದುರ್ಯೋಧನನ ವಂಶವನ್ನೇ ನಿರ್ವಂಶ ಮಾಡುವನೆಂದು ನೀಗೈದ ಪ್ರತಿಜ್ಞೆ ಏನಾಯಿತು ನಿನ್ನ ಪ್ರತಿಜ್ಞೆ ಅಂತ ಒಂದು ಹಿಂದೆ ಬಂದಾಗ ಸದ್ದು ಶೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರಣಗಳೇ ಸದ್ದು. ಏಕೆ ಕುಕ್ಷಿ ಭಗವ ಕುಹಕ ಕಂಠದ ಕರ್ಕಶಕೇಕೆ, ಏನೇ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡವಾದ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಪ್ಸಕತೆ ನಿಪುಣ ಮಹತ್ಸರ್ಯದ ಮಹಾಪ್ರವೀಣ ಈ ಶೌಬಲ ರಾಜ ಶಕುನಿಯ ಮುಂದೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಭಾಗದ ಜನ್ಮ ಶತ್ರು ಕಾರಣಕರ್ತನಾದ ದುರ್ಮಾತ ದುರ್ಜಾತ ದುರ್ಯೋಧನ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ತಮ್ಮಂದಿರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳ ಕಠ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆ ಸಿಡಿಯುತ್ತಿರುವುದು. ಕೌರವೇಶ್ವರ, ಒಂದು ದಿನಕ್ಕೊಂದು ಹೊಳಲೆ, ಒಂದು ಹಿಡಿ ಅನ್ನ, ಒಂದು ಒಳ್ಳೆಯ ನೀರನ್ನು ಕೊಡುತ್ತಿದ್ದೆ. ಇಡೀ ಕೂಡನ್ನು ಸಹೋದರ ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ ಶಿವ ನನ್ನ ಸ್ಫುಟದಿಂದಲೇ ಭಯಂಕರ ವಾಕ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕೃಶವಾಗಿರುವ ನನ್ನ ಈ ದೇಹವನ್ನು ಅನುಹರವಾಗಿ ತೊಡಸಿ ನೋಡಿದರು. ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಇನ್ನಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಆಲಿಸಲು ಅಸಾಧ್ಯ ಸುಯೋಧನ, ಅಸಾಧ್ಯ.
ದುಷ್ಟ ದುರ್ವಿಧಿ ಹಣದಿಂದ ಬೇರಿತು ದುರ್ಯೋಧನೇ ಕೇಳು. ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ಕೌರವ ಕುನ್ನಿಯೇ ಕೇಳು. ಕನಿಕರ ತೋರಿಸುವ ಸೋದರ ಮಾವನೇ ಕೆಳಕ್ಕೆ ಕಠೋರ ಹೃದಯದವನನ್ನಾಗಿ ಮಾಡಿಸಿದ ಕುರುಕುಲ ಕೀಟವೇ ಕೇಳು. ಸುಯೋಧನ, ದುರ್ಯೋಧನ, ಕೌರವೇಶ್ವರ, ನಾನು ನಿನ್ನಂತೆಯೇ 99 ತಮ್ಮಂದಿರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೂ ಚಿಂತೆ ಇಲ್ಲ. ಗತಸ್ಮರಣೆಯಲ್ಲಿ ಭವಿಷ್ಯವೇ ಅಗತ್ಯವಾದಂತೆ ನಾನು ನಿನ್ನೊಡನೆ ಎದ್ದುಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕ್ಷಯಿಸಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿ ನಿನ್ನ ಆಪ್ತ ಬಂಧು ಮಾತ್ರವಲ್ಲ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮಧೇಯವನ್ನು ಪಡೆದು ನಿನ್ನ ಅಡಿಗಳಿಗೂ ಅಡ್ಡ ದಾರಿಯನ್ನೇ ಹಿಡಿಸಿದೆನು. ಸಂಖ್ಯೆ ಆಯ್ತು ಸರ್, ಅರ್ಧಕ್ಕೆ ನಿಲ್ಲಿಸ್ತೆ. ಭಾರಿ ಖುಷಿ ಆಯ್ತು. ಏನ್ ಸರ್ ನಿಮ್ಮ ಎನರ್ಜಿ! 75ನೇ ವರ್ಷದ ಒಬ್ಬ ಕಲಾವಿದ 25-30 ವರ್ಷದ ಯುವಕನ ರೀತಿ ಅಭಿನಯ ಮಾಡ್ತಾ ಇದ್ದೀರಿ. ನಿಮ್ಮ ಮಾತು, ಆ ಅಭಿನಯದಲ್ಲಿ ನವರಸಗಳೇ ಎದ್ದು ಕಂಡು ಬರ್ತಾ ಇತ್ತು. ಇದೆಲ್ಲ ಹೇಗೆ ಸಾಧ್ಯ? ಒಬ್ಬ ಶಿವಕುಮಾರನ ಹೃದಯದಲ್ಲಿ ಒಬ್ಬ ಶಕುನಿ, ಒಬ್ಬ ಕಳ್ಳಿ ನರಸಿಂಹಯ್ಯ, ಒಬ್ಬ ಭಕ್ತಿ ಪ್ರಧಾನವಾದಂತಹ ತಿಪ್ಪೇಸ್ವಾಮಿ ಬರೋದಕ್ಕೆ ಹೇಗೆ ಸಾಧ್ಯ? ಸರ, ಕಲಾದೇವಿ ಆಶೀರ್ವಾದ. ನಾನು ಮಾಡಬೇಕು ಅನ್ನೋ ಒಂದು ಸಾಧನೆ ಛಲ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರನ್ನ ಹತ್ರ ನೋಡಿದ್ದಾರೆ ಸರಿ. ಈಗ ನೀವಿಷ್ಟೆಲ್ಲ ವೀರಾವೇಶದಿಂದ ಮಾತುಗಳನ್ನ, ಡೈಲಾಗ್ಗಳನ್ನ ಡೆಲಿವರಿ ಮಾಡಿದ್ರಲ್ಲ, ಈ ಹೊತ್ತಿನ ನಮ್ಮಂತಹ ಮಧ್ಯ ವಯಸ್ಸಿನ ಯುವಕರು ಈ ಪಾತ್ರವನ್ನು ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್, ಅವರು ಈ ಪಾತ್ರಗಳನ್ನ ನಿಲ್ಲಿಸಿದ ಮೇರೆಗೆ ಅವರಿಗೆ ನಿರ್ದೇಶನ ಕಡಿಮೆ ಇದೆ ಅವರಿಗೆ. ಆಮೇಲೆ ಮಾತನಾಡ್ತಕ್ಕಂಥ ರೀತಿಯಲ್ಲಿ ಹಾವಭಾವಗಳ ಪ್ರದರ್ಶನ, ಮುಖದಲ್ಲಿ ಫೇಸ್ ಎಕ್ಸ್ಪ್ರೆಷನ್ಸ್ ಯಾರು ಕೊಡಲ್ಲ. ಶಾರ್ಟ್ಸ್ನಲ್ಲಿ ಹೇಳ್ತಾರಲ್ಲ, ಕ್ಲೋಸ್ ಅಪ್ ಶಾರ್ಟ್ಸ್, ಮಿಡ್ ಶಾರ್ಟ್, ಲಾಂಗ್ ಶಾರ್ಟ್ಸ್ ತೊಗೊಂತಾರಲ್ಲ, ಅದರಲ್ಲಿ ಏನೋ ಒಂದು ಮಾಡ್ಬಿಟ್ಟು ಅವ್ರನ್ನ ದೂರದಲ್ಲಿ ಅವ್ರನ್ನ ಅಭಿನಯ ತೋರಿಸಿ ರೈಟ್ ಅಂತಾರೆ. ಆದರೆ ರಂಗಭೂಮಿಯಲ್ಲಿ ಬರ್ತಕ್ಕಂಥದ್ದನ್ನು ಗಂಡು ಕಲೆ ಏನೇ ಮಾಡಿದ್ರು ಆ ರಂಗಭೂಮಿಯಿಂದ ಬಂದಂಥದ್ದೇ ಎಲ್ಲವೂ ಕೂಡ ಇವತ್ತಿನ ಪ್ರಪಂಚ, ಸಿನಿಮಾ ಪ್ರಪಂಚ ಎಲ್ಲ. ಆದರೆ ಆ ರಂಗಭೂಮಿಯ ದೇವಿಯ ದೇಗುಲ ನಿಷ್ಠೆಯಿಂದ, ಶ್ರದ್ಧಾ ಭಕ್ತಿಯಿಂದ ಆಕೆಯನ್ನು ಸ್ಮರಣೆ ಮಾಡಿಕೊಂಡು ಹಿರಿಯರು ಹಾಕೊಟ್ಟಂಥ ಕಲಾವಿದರು, ಹಿರಿಯರು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಅವ್ರಿಗೆಲ್ಲ ನಮನ ಹೇಳಬೇಕು. ಅಂಥವ್ರಿಂದೆಲ್ಲ ನೋಡಿ ಕೇಳಿ ತಿಳಿದು ಈಗ ಅದನ್ನು ನಾನು ಮಾಡಬೇಕು ಅನ್ನೋ ಒಂದು. ಈಗ ಒಬ್ಬ ಕಲಾವಿದನಾಗಿ ಇಷ್ಟೆಲ್ಲ ಅಭಿನಯವನ್ನು ಮಾಡ್ತಾ ಹೊರಟ್ರಿ, ಒಂದಷ್ಟು ಸೇವೆ ನಿಮ್ಮಿಂದ ಸಮಾಜಕ್ಕೆ ಆಯಿತು. ಆದ ನಂತರದಲ್ಲಿ ನೀವೇ ಹೇಳಿದ ಹಾಗೆ ಇವತ್ತಿನ ಕಲಾವಿದರಿಗೆ ನಿರ್ದೇಶನದ ಒಂದು ಕೊರತೆ ಇದೆ, ಅಥವಾ ಅಭಿನಯವನ್ನ ಆಸ್ವಾದಿಸಿ ಅದರಲ್ಲಿ ಪರಕಾಯ ಪ್ರವೇಶ ಮಾಡೋದು ಕಡಿಮೆ, ಇದನ್ನು ಒಪ್ಕೊಳ್ಬಹುದಾದ್ರೆ ನೀವೇ ಅಭಿನಯಿಸಿ ಕೆಲವುಗಳನ್ನ ನಿರ್ದೇಶನ ಮಾಡಿದ್ದೀರಿ. ನೀವು ನಿರ್ದೇಶನ ಮಾಡಿದ ನಾಟಕವನ್ನ ನೀವೇ ಕೂತು ನೋಡುವಾಗ ನೀವು ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತಿದ್ದೀರಿ ಸರ್? ಸರ್, ನಾನು ಮಾರ್ಕ್ಸ್ ಕೊಡ್ಬೇಕಾದ್ರೆ ನಾನು ಇನ್ನೂ ಏನೋ ಕಲಿಯೋದಿದೆ, ಇನ್ನೂ ಎಲ್ಲೋ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಇನ್ನು ಯಾರು ಮಹಾನುಭಾವ ಯಾರು ಸ್ವಲ್ಪ ಹೇಳ್ಕೊಟ್ರೆ ನಾನು ತಿದ್ದುವಂತೆ ಅನ್ನೋ ಒಂದು ವಿದ್ಯಾರ್ಥಿಯಾಗಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ನೀವು ನಮ್ಮಂತ ಕಲಾವಿದರಿಗೆ ಕಲಿಸುವಾಗ ಅವರಿಗೆ ಈ ಡೈಲಾಗ್ ಡೆಲಿವರಿ ಮತ್ತು ನಿಮ್ಮ ಮುಖಭಾವವನ್ನು ಹೇಗೆ? ಅಲ್ಲ ಸರ್, ನಾನು ರಂಗಭೂಮಿಯಲ್ಲಿ ನಾನು ನಿರ್ದೇಶನ ನಿಂತಾಗ ನಾನು ಅದನ್ನ ಪಿನ್ ಟು ಪಿನ್ ಸಮಯ ತಗೊಂಡ್ರು ಚಿಂತೆ ಇಲ್ಲ, ಬಹಳಷ್ಟು ದೀರ್ಘವಾದಂತಹ ಅಭ್ಯಾಸವನ್ನು ಕೊಟ್ಟು ಅವರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಓಕೆ, ಅದನ್ನ ಪಾತ್ರಕ್ಕೆ ನೀವು ಏನು ಕೊಡ್ಬೇಕು ಅದನ್ನ ಕೊಡ್ಬೇಕೇ ವಿನಃ ಬೇರೆ ಏನೋ ಮಾಡ್ಕೊಡ್ದು ಅಂತ ಹೇಳ್ತೀನಿ. ನೀವು ನಿರ್ದೇಶಿಸಿದ ಯಶಸ್ವಿ ನಾಟಕಗಳು ಯಾವ್ಯಾವ ಸರ್? ಸರ್, ನಾನು ಬದುಕನ ನಾಯಕನ್ನು ಹೇಳಿದಾಗ ಮಾಡಿದ್ದೀನಿ, ಸಂಗೊಳ್ಳಿ ರಾಯಣ್ಣನು ಮಾಡಿದ್ದೀನಿ, ರಾಮ್ ಸಮೀರ್ಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಸಾಮಾಜಿಕ ನಾಟಕಗಳು ಬಹುತೇಕ ಕೊಟ್ಟಿದ್ದೀನಿ, ಹಳ್ಳಿಗಳು ಕೂಡ ನಾಟಕ ಪ್ರದರ್ಶನ ಮಾಡಿದ್ದೀನಿ. ಹೋಗಿ ಹೇಳ್ದಂಗೆ ಆಗಲಿ ಸಿದ್ರಗಟ್ಟೆಗೆ ಹೋಗಿ ಆಗಿನ ಕಾಲದಲ್ಲಿ 83ನೇ ಇಸ್ವಿಲಿ ನಾನು ಅಲ್ಲಿ ನಿರ್ದೇಶಕನಾಗಿ ಟಿಕೆಟ್ ನಾಟಕಗಳು ಮಾಡಿಸಿದ್ದೀನಿ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತ ಅವಾಗ ಪಾಟೀಲ್ ಅಂತ ವೇದಿಕೆ ಮೇಲೆ ಬಂದು ನನ್ನ ವಿಶ್ ಮಾಡಿ ಅದ್ಭುತ ಕಲಾವಿಗಳಪ್ಪ, ಯಾವುದೋ ಸೀನಲ್ಲಿ ಹೆಣ್ಮಗಳಿಗೆ ಏನೋ ತೊಂದರೆ ಆಯಿತು. ಅವಾಗ ಆ ಸೀನ್ ಜನಗಳಿಗೆ ನಾನು ಹಾಗೆ ಕೂರ್ಸಂಗಿಲ್ಲ, ಟಿಕೆಟ್ ಕೊಟ್ಟು ಬಂದಿದ್ದಾರೆ, ಹೌಸ್ಫುಲ್ ಆಗಿತ್ತು. ಆಗ ಸಮಯ ತುಂಬಬೇಕಾದ್ರೆ ಕೆಲವು ಪಾತ್ರಗಳನ್ನು ಮಾಡಿದೆ. ಆ ಮಾಡಿದ್ರು ನೋಡ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅವರು ಕೂಡ ಇವರು ಶಕುನಿ ಪಾತ್ರ ಮಾಡಿದ್ರೆ ನಾನು ಇಲ್ಲಿ ರಾವಣ ಪಾತ್ರ ಮಾಡ್ತೀನಿ ಅಂತ ಬಂದು ಪಾತ್ರ ಮಾಡಿದ್ರು. ಸ್ಫೂರ್ತಿ ಅಂತ ಸ್ಫೂರ್ತಿ ಅಂತ. ಹಾಗೆ ನನ್ನ ಕಲೆಯನ್ನು ಬಿತ್ತರಿಸಬೇಕು, ಕಲೆಯನ್ನು ಹೇಳ್ಕೊಡ್ಬೇಕು, ಹಂಚ್ಕೋಬೇಕು, ಕಲಾವಿದರು ಪೋಷಿಸಬೇಕು ಅನ್ನೋ ಮಹದಾಸೆ ಬಿಟ್ಟರೆ ಬೇರೆ ನನಗಿನ್ನೇನು ಇಲ್ಲ. ಅಲ್ಲ, ಜೊತೆಗೆ ಈಗ ನೀವು ಇಷ್ಟೆಲ್ಲ ಪಾತ್ರಗಳನ್ನು ಮಾಡ್ತಾ ಹೊರಟ್ರಿ, ಒಂದು ಕಡೆ
ಲಾಭನೋ ನಷ್ಟನೋ ಗೊತ್ತಿಲ್ಲ, ಪಯಣದಲ್ಲಿ ಮುಂದುವದ್ರಿ. ನಿಮಗೆ ಈ ಸಮಾಜ ಮತ್ತು ರಂಗ ಕಲಾವಿದನಾಗಿ ನಿಮಗೆ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳು ಸಾಕಷ್ಟು ಬಂದಿದೆ ಸರ್. ನಾನು ಪ್ರಾರಂಭದಲ್ಲೇ ಹೇಳಿದೆ, 80ನೇ ಇಸ್ವಿ ರಾಮಪಾತ್ರ ಮಾಡಿದ್ದಕ್ಕೆ ಸ್ಟೇಟ್ ಲೆವೆಲಲ್ಲಿ ಬೇಲು ಕೃಷ್ಣಮೂರ್ತಿ ಅಂತಕ್ಕಂಥ ರೈಟರ್ ಬರೆದಿರ್ತಕ್ಕಂಥ ಕಥೆಯನ್ನೇ ಅವ್ರ ಸ್ನೇಹಿತರೆ ಬಂದು ನನ್ನ ನಾಟಕ ನೇರವಾಗಿ ನೋಡಿದ್ರು. ಅವ್ರು ಬರೆದಿರ್ತಕ್ಕಂಥ ಹೆಚ್ಚಿನದಾಗಿ ನೀವು ಭಾವನೆಗಳನ್ನು ಕೊಟ್ಟು ತುಂಬಿ ಅದನ್ನು ಅರ್ಥಗರ್ಭಿತವಾಗಿ ಪಾತ್ರ ಮಾಡಿದೆಯಪ್ಪ ಅಂದ್ಬಿಟ್ಟು ಆಗ ನನಗೆ ಒಳ್ಳೆ ಪಾತ್ರ ಮಾಡಿದೆ ಅಂತ ಹೇಳಿ ನನಗೊಂದು ಸರ್ಟಿಫಿಕೇಟ್ ಬಂತು. ಓಕೆ. ರಾಜ್ಯ ಪ್ರಶಸ್ತಿ ಅರುಣ್ ಕುಮಾರ್ ಕೊಟ್ಟರು. ಓಕೆ. ಹರಿಕತೆ ಮಾಡ್ತಕ್ಕಂಥ ಜಿಲ್ಲಾ ಪ್ರಶಸ್ತಿಗಳು ಅಥವಾ ಸಾಕಷ್ಟು ಸರ್, ಗ್ರಾಮಾಂತರದಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟನೂ ಇದೆ ಸರ್. ಆಮೇಲೆ ರಾಜ್ಯ ಪ್ರಶಸ್ತಿನೂ ಕೂಡ ಇತ್ತೀಚೆಗೆ ಇದೇ ಚಿತ್ರದುರ್ಗದಲ್ಲೇ 2020 ತಗೊಂಡೆ. ಓಕೆ ಓಕೆ. ಏನೋ ಎಲ್ಲ ಅಭಿಮಾನಿಗಳ ಆಶೀರ್ವಾದ. ಅಲ್ಲ, ಅಭಿಮಾನಿಗಳ ಆಶೀರ್ವಾದದ ಜೊತೆಗೆ ನಿಮಗಿರುವಂಥ ಕಮಿಟ್ಮೆಂಟು, ಆ ಪಾತ್ರದವನ್ನ ನಿಭಾಯಿಸಬೇಕು, ಜನನ ರಂಜಿಸಬೇಕು ಅನ್ನುವಂಥ ಅಭಿಲಾಷೆ, ಈ ಏರು ವಯಸ್ಸಿನಲ್ಲಿ ನೀವು ಅದಕ್ಕೆ ನಿಮ್ಮನ್ನು ಅರ್ಪಿಸ್ಕೊಂಡಂಥ ರೀತಿ ಇವತ್ತಿನ ಕಲಾವಿದರಿಗೆ ಎಷ್ಟೊಂದು ಪೂರಕ ಅಂತ ಹೇಳಿದ್ರೆ ಬಹಳ ಖುಷಿ ಅನ್ಸುತ್ತೆ ಸರ್. ಈ ಹೊತ್ತಿನ ರಂಗಭೂಮಿ ಕಲಾವಿದರಿಗೆ ನೀವು ಹೇಳ ಬಯಸುವಂಥ ಮಾತೇನು ಸರ್? ನನ್ನದು ಹೇಳೋದು, ಅವರು ಪಾತ್ರ ಮಾಡಬೇಕಾದ್ರೆ ಪಾತ್ರದ ತಲ್ಲೀನತೆಯನ್ನು ನಿರ್ದೇಶಕರು ಹೇಳ್ಕೊಟ್ಟಂಥದ್ದನ್ನು ಸಂಭಾಷಣೆಯಲ್ಲಿ ಆಗಲಿ, ಅಭಿನಯದಲ್ಲಿ ಆಗಲಿ, ಅವ್ರು ಹೇಳ್ಕೊಟ್ಟ ರೀತಿಯಲ್ಲಿ ನೀವು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೆದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆ ನಿರ್ದೇಶಕ ಹೇಳ್ಕೊಟ್ಟದ್ರಿಂದ ಪ್ರತಿಯೊಂದು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಿದರೆ ನಿರ್ದೇಶಕರಿಗೆ ಬೆಲೆ, ಗೌರವ ಕೊಟ್ಟಂಗಾಗುತ್ತೆ. ನಮ್ಮ ಪಾತ್ರದಲ್ಲೂ ಕೂಡ ತಲೆನಂತೆ ಕೊಟ್ಟು ಪಾತ್ರದ ಅರಿವನ್ನು, ಆಳವನ್ನು ನಾವು ಕೂಡ ತಿಳ್ಕೊಂಡಂಗಾಗುತ್ತೆ. ಖಂಡಿತ. ನಾನು ಹಿಂದೆ ಸರ್ ಹಂಸಲೇಖ ಅವ್ರ ಜೊತೆ ಒಡನಾಡಿಯಾಗಿದ್ದೆ, ಹೇಳಿಲ್ಲ, ತಪ್ಪೇನಿಲ್ಲ. ಆದರೂ ಕೂಡ ಅವರು ನೀವು ಯಾವ್ಯಾವ ದೊಡ್ಡ ದೊಡ್ಡ ಕಲಾವಿದರು, ಸಂಗೀತಗಾರರ ಜೊತೆ ಒಡನಾಟಿದ್ದೀರಿ, ಅವರನ್ನ ಸ್ಮರಿಸ್ಕೊಳ್ಬೋದು ಸರ್? ಹೌದು, ಖಂಡಿತ ಸರ್. ನಾನು ಇದ್ದಂಥ ಸಂದರ್ಭದಲ್ಲಿ ನನ್ನ ಪ್ರಥಮವಾಗಿ ನನ್ನ ಬಣ್ಣಾಜಿ ನನ್ನ ಗುರು ಎಲ್ ಸಿದ್ದರಾಮು ಅಂತ ಹೇಳಿ, ಆನಂತರದಲ್ಲಿ ಪುಷ್ಪಕುಮಾರ್ ಅಂತ, ಮೋಹನ್ ಕುಮಾರ್ ಅಂತಿದ್ದು, ಚಲನಚಿತ್ರದಲ್ಲಿ ಪೋಷಕ ನಟರಾಗಿ ಕಳಿಸ್ತಕ್ಕಂಥವ್ರು. ಆಮೇಲೆ ಅಲ್ಲಿರ್ತಕ್ಕಂಥ ನಮ್ಮ ಹಂಸಲೇಖ ಅವರು, ಆಗಿನ ರಾಜಣ್ಣ ಅಂತ ಇದ್ವಿ ನಾವು, ರಾಜಣ್ಣ ಅಂತಿದ್ದೆ, ಗಂಗರಾಜ್ ಅಂದರೆ ರಾಜಣ್ಣ ಅಂತ ಕರಿತಿದ್ದೆ. ಶಿವಕುಮಾರ್ ಅಂದ ತಕ್ಷಣ ನಾನು ಫ್ಯಾಕ್ಟ್ರಿ ಬಿಟ್ಟ ತಕ್ಷಣ ಬರ್ತಾ ಇದ್ದೆ, ನೋಡ್ತಾ ಇದ್ದು, ಜೊತೆಗೆ ಕಾಫಿ ಕುಡಿತಿದ್ದೆ, ಎಲ್ಲ ಮಾಡ್ತಾ ಇದ್ದೆ. ನನಗೆ ಭಾಳಷ್ಟು ಅವರು ಕೂಡ ಸಂಗೀತನ ನಮಗೆ ನಿರ್ದೇಶನ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಅನೇಕ ಹಾಡುಗಳನ್ನ ನಮ್ಮ ನಾಟಕಗಳಿಗೆ ಹಾಕಿದ್ದಾರೆ. ನಾನು ಕೂಡ ಅಭಿನಯ ಮಾಡಿದ್ರೆ ನಾವು ನೋಡಿ ಭುಜ ತಟ್ಟಿದ್ದಾರೆ, ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೇಗೆ ಚೆನ್ನಾಗಿ ಮಾಡ್ತೀವಿ ಕಣ ಮಾಡು ಅಂದರು. ಈಗ ಅಂಟಿಲ್ ಟುಡೇ ಇಲ್ಲಿವರೆಗೂ ಕೂಡ ಮೊನ್ನೆ ಹೊಸದುರ್ಗ ಬಂದಾಗ ಅವರು ಕೂಡ ನಮ್ಮನ್ನು ಕರೆಸ್ಕೊಂಡು ಮಾತಾಡಿ ಸನ್ಮಾನ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಹೋಗಿ ಬಾರೋ ಒಂದಿವಸ ಊಟ ಮಾಡೋಣ ಅಂತಲೂ ಕರೆದರೆ. ಅಂಥ ಮಹಾನ್ ವ್ಯಕ್ತಿ ನನ್ನ ಹೃದಯಾಂತರದಲ್ಲಿ ಹಳೆಯ ನೆನಪುಗಳನ್ನು ಇಟ್ಟು ನನ್ನ ಸ್ಮರಣೆ ಮಾಡಿದ್ರಲ್ಲ, ಧನ್ಯ ಅಂತ ಹೇಳ್ಕೊಂಡೆ ಸರ್. ಧನ್ಯ ಸರ್. ನಿಮ್ಮ ಜೊತೆ ಮಾತಾಡ್ತಾ ಇದ್ರಿ, ಎಷ್ಟು ಹೊತ್ತು ಮಾತಾಡಿದ್ರು ನನಗಂತೂ ಬಹಳ ಖುಷಿ ಅನ್ಸುತ್ತೆ. ಹೌದು ಸರ್. ಅಂದರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಬದ್ಧತೆ, ಸಮಾಜಕ್ಕೆ ಕೊಡಬೇಕಾದಂಥ ಸಂದೇಶ, ವೃತ್ತಿ ಮತ್ತು ಪ್ರವೃತ್ತಿಗಳನ್ನು ಸಮತೋಲಿತವಾಗಿ ಸ್ವೀಕರಿಸುವಂಥ ಗುಣ, ನೀವು ಸಂಸಾರಕ್ಕಾಗಿ ನಿಮ್ಮ ನೊಗ ಹೊತ್ತು ನಡೆಯುವಂಥ ರೀತಿ, ನಿಜಕ್ಕೂ ಸಹ 21ನೇ ಶತಮಾನದಲ್ಲಿ ಒಂದು ಆದರ್ಶವಾದಂತಹ ಪರಂಪರೆಯ ವಾರಸುದಾರರು ನೀವು ಅಂತ ಹೇಳೋದಕ್ಕೆ ನನಗೆ ಭಾಳ ಖುಷಿ ಅನ್ಸುತ್ತೆ ಸರ್. ಹಾಗಾಗಿ ಜೊತೆಗೆ ನಿಮ್ಗಿನ್ನೂ ಸಹ ಭತ್ತದ ಆ ಒಂದು ನಟನೆಯ ಹುಚ್ಚಿದೆಯಲ್ಲ, ಅದು ನಿಜಕ್ಕೂ ನಮ್ಮ ಸರ್ಕಾರಗಳು, ಸಂಘ ಸಂಸ್ಥೆಗಳು ಒಂದಷ್ಟು ಕಲಾವಿದರನ್ನು ಪೋಷಿಸಬೇಕಾಗಿದೆ, ಅವರಿಗೆ ಸಿಗಬೇಕಾದಂಥ ಗೌರವವನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲೆಮೆಲೆ ಕಾಯಿಯಂತೆ ದುಡಿತಾ ನಿಮ್ಮಂಥವ್ರನ್ನ ಈ ಸಮಾಜ ಗುರುತಿಸುವಂಥ ದಿನಮಾನಗಳನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಆಸೆ ನನಗೂ ಇದೆ ಸರ್. ಹಾಗಾಗಿ ನೀವು ಇವತ್ತು ನಿಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಬಹುದೂರದಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಜೊತೆ, ನಮ್ಮ ಬಿಸಿ ಸುದ್ದಿ ವಾಹಿನಿಯ ಜೊತೆ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಹಾಗಾಗಿ ನಮ್ಮ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗದ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ, ಯಾವ ಒಬ್ಬ ಕಲಾವಿದನಿಗೆ ಅಥವಾ ಒಬ್ಬ ಸಾಧಕನಿಗೆ ವಯಸ್ಸು ಅನ್ನುವಂಥದ್ದು ಮುಖ್ಯ ಅಲ್ಲವೇ ಅಲ್ಲ. ಅವನಲ್ಲಿರುವಂಥ ಹುಮ್ಮಸ್ಸು, ನಾಡಿಗೆ ಕೊಡಬೇಕಾದಂತಹ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಇದ್ದರೆ ಯಾವ ರೂಪದಲ್ಲಿ ಬೇಕಾದರೂ ಸೇವೆ ಮತ್ತು ಸಮಾಜಕ್ಕೆ ಒಳಿತನ್ನು ಬಯಸುವಂಥದ್ದು ಖಂಡಿತ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಸಾಧಕರಾದಂಥ ಎಂ ಶಿವಕುಮಾರ ಸ್ವಾಮಿ ಅವರ ಮನದಾಳದ ಮಾತುಗಳು ನಿಜಕ್ಕೂ ಸಹ ನಿಮ್ಮನ್ನು ಎಚ್ಚರಿಸ್ತವೆ. ಕಲಾವಿದರಾಗಿ ಬೆಳೀತಕ್ಕಂಥವ್ರು ಒಂದಷ್ಟು ಬದ್ಧತೆಯಿಂದ ನಾಡಿನ ಸಾಮಾಜಿಕ, ಶೈಕ್ಷಣಿಕ, ಐತಿಹಾಸಿಕ ಮತ್ತು ಪೌರಾಣಿಕವಾದ ಹಿನ್ನೆಲೆ ಒಳಗೆ ಬದುಕನ್ನು ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಇನ್ನೊಬ್ಬ ಕಲಾವಿದರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ